ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಕಳೆದ ವಿಡಿಯೋನಲ್ಲಿ ನಾವೇನ್ ನೋಡಿದ್ವಿ, ನೀವು ಈ ಅಪವರ್ತನ ವಿಧಾನ ಅಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಈ ಎಲ್ಲಾ ಚಿಹ್ನೆಗಳು ಪ್ಲಸ್ ಅಲ್ಲಿ ಇರುವಂತದನ್ನ ನೋಡಿದ್ವಿ. ಅದೇ ಈ ಒಂದು ಕ್ಲಾಸ್ ಅಲ್ಲಿ ಏನ್ ಮಾಡೋಣ ನೋಡಿ, ಇಲ್ಲಿ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಬಟ್ ಮಾಡೋ ಮೆಥಡ್ ಏನಿದೆ ಅಷ್ಟು ಕೂಡ ಸೇಮ್ ಇರುತ್ತೆ. ಬಟ್ ಇಲ್ಲಿ ನೀವು ತಗೊಳ್ಳೋ ಅಂತ ರೂಟ್ಸ್ ಒಂಚೂರು ಚೇಂಜ್ ಆಗುತ್ತೆ. ಹೆಂಗೆ ನೋಡಿ, ಸೇಮ್ ಮೆಥಡ್, ಇದು ಕೂಡ 2 ಮಾರ್ಕ್ಸ್ಗೆ ಬರುತ್ತೆ, ಹೌದಲ್ವಾ? ಸೇಮ್ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಏನ್ ಮಾಡ್ಬೇಕು, ನಾವಿಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೋಡಿ, ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಇಲ್ಲಿ ನೋಡಿ ನಂಬರ್ ಇದೆ, ಲಾಸ್ಟ್ ಟೈಮ್ ಅಲ್ಲಿ ಏನು ಇರಲಿಲ್ಲ, 1 ಇತ್ತು, ಕರೆಕ್ಟಾ? ಈಗ ನಂಬರ್ ಇದೆ, 3 3s ಎಷ್ಟು 9 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್. ಸೊ ಈ 9 ಯಾವ್ಯಾವ ಒಂದು ಟೇಬಲ್ ಬರುತ್ತೆ, 1 9s ಕರೆಕ್ಟ್, ನೆಕ್ಸ್ಟ್ 2 1s ಬರಲ್ಲ, 3 ಅಲ್ಲಿ 3 3s ಬರುತ್ತೆ, ನೆಕ್ಸ್ಟ್ ಇನ್ ಬರುವಂತದ್ದು 9 ಅಲ್ಲಿ. ಸೊ ಒಂದು ಇದು ಬರುತ್ತೆ, ಇಲ್ಲ ಇದು ಬರುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ಬೇಕು, ನೆಕ್ಸ್ಟ್ 6 ಅಂತ ಕೊಟ್ಟಿದ್ದಾರೆ. 9 ಅಲ್ಲಿ 1 ಅನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 8 ಆಗಲ್ಲ, ಅಡಿಷನ್ ಮಾಡಿದ್ರೆ 10 ಆಗಲ್ಲ. ಸೊ 3 ಮತ್ತೆ 3 ಬರೋಣ, ಕರೆಕ್ಟ್ ಅಲ್ವಾ? ನೋಡಿ, 3 + 3 ಅಡಿಷನ್ ಮಾಡಿದ್ರೆ 6 ಬರುತ್ತೆ, ಮೈನಸ್ ಮಾಡಿದ್ರೆ 0 ಬರುತ್ತೆ, ಬೇಡ ನಮಗೆ. ಸೊ 6 ಬರೋದ್ರಿಂದ 3 ಮತ್ತೆ 3 ಅಂದ್ರೆ ಇಲ್ಲಿ 3 ಬರುತ್ತೆ, ಇಲ್ಲೂ ಕೂಡ 3 ಬರುತ್ತೆ ಅಂತ ಹೇಳಿ ನಾವು ಹೇಳೋಣ. ಸೊ ಈಗ ನೋಡ್ಬೋದು ನೀವು, ಈಗ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆ, ಕರೆಕ್ಟ್. ಇಲ್ಲಿ ನಮಗೆ ಬರ್ಬೇಕಾಗಿರೋದೇನು, -6x ಅಂದ್ರೆ -6x ಅಂತ ಹೇಳಿ ಬರಬೇಕು. ಇಲ್ಲಿ ಪ್ಲಸ್ ಬರೆಯದ ಮೈನಸ್ ಬರೆಯದ ಅಂತ ಯೋಚನೆ ಆಗುತ್ತೆ. ಬಟ್ ನಮಗೆ ಇಲ್ಲಿ ಏನ್ ಬರಬೇಕು, ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ಲಸ್ ಬರಬೇಕು. ಯಾವ ಕಂಡೀಷನ್ ಅಲ್ಲಿ ಬರುತ್ತೆ, ಇಲ್ಲಿ ಒಂದು ಮೈನಸ್, ಇಲ್ಲಿ ಒಂದು ಮೈನಸ್. ನೋಡಿ, ಮೈನಸ್ ಇಂಟು ಮೈನಸ್ ಏನು, ಪ್ಲಸ್, ಕರೆಕ್ಟ್. ಇಲ್ಲಿ ಎಕ್ಸ್, ಇದು ಎಕ್ಸ್, -3x ಏನು, ಎರಡೂ ಕಡೆ ಮೈನಸ್ ಇದ್ದಾಗ ನಾವೇನ್ ಮಾಡ್ಬೇಕು, ಅದನ್ನ ಕೂಡ್ಬೇಕು, 6x ಆಗುತ್ತೆ. ಬಟ್ ಚಿಹ್ನೆ ಮಾತ್ರ ಮೈನಸ್ ಬರಬೇಕು, ಓಕೆನಾ? ಎರಡೂ ಕಡೆ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಅಡಿಷನ್ ಮಾಡ್ಬೇಕು, ಬಟ್ ಸಿಂಬಲ್ ನ ಮೈನಸ್ ಮಾಡಬೇಕು, ಗೊತ್ತಾಯ್ತಾ? ಮೈನಸ್ ಅನ್ನ ನೀವು ಬರೀಬೇಕು. ನೋಡಿ, ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್, 3 3s 9, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಆಯ್ತು, ಇದು ಕ್ಲಿಯರ್ ಆಯ್ತು. -3x ಟೋಟಲ್ ಎಷ್ಟಾಯ್ತು, -6x ಆಯ್ತು. ಸೊ ಇದು ಅರ್ಥ ಆಯ್ತಾ ಹೆಂಗ್ ಬರೀಬೇಕು ಅಂತ? ಇದು ಸರಿಯಾಗಬೇಕು, ಈ ಮಿಡಲ್ ಟರ್ಮ್ ಏನಿದೆ ಅದು ಕೂಡ ನಮಗೆ ಸರಿಯಾಗಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಫಸ್ಟ್ ಟರ್ಮ್ ಬರೀಬೇಕು, 3x². ನೆಕ್ಸ್ಟ್ ಈ ಮಿಡಲ್ ಟರ್ಮ್ ಬದಲು ಈ ಎರಡು ಟರ್ಮ್ ಅನ್ನ ಇಲ್ಲಿ ಬರೀಬೇಕು, -3x ಲಾಸ್ಟ್ ಟರ್ಮ್ +3 = 0. ಓಕೆ, 2 ಟರ್ಮ್ ನ ಏನ್ ಮಾಡ್ಬೇಕು, ನಾವೀಗ ಗ್ರೂಪ್ ಮಾಡಬೇಕು, ಕರೆಕ್ಟ್ ಅಲ್ವಾ? 2 ಟರ್ಮ್ ಏನ್ ಮಾಡಬೇಕು, ಗ್ರೂಪ್ ಮಾಡಬೇಕು. ನೋಡಿ, ಇಲ್ಲಿ ಏನ್ ಕಾಮನ್ ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಸೊ 3 ಕಾಮನ್. ಇಲ್ಲೂ x ಇದೆ, ಇಲ್ಲೂ x ಇದೆ, x ಕಾಮನ್, ಕರೆಕ್ಟ್. ಇಲ್ಲಿ x² ಅಂದ್ರೆ ಏನಂತ ಹೇಳಿದ್ದೆ, x ಇಂಟು x ಅಂದ್ರೆ 2x ಇರುತ್ತೆ, 1x ತೆಗೆದಾಗ ಇನ್ನೇನು ಉಳಿತು, x. ಇಲ್ಲಿ ನೋಡಿ, 3x ಕಂಪ್ಲೀಟ್ ಆಗಿ ಹೊರಗಡೆ ತೆಗೆದ್ಬಿಟ್ಟಿದ್ದೀರಾ, ಅಷ್ಟು ಏನ್ ಉಳಿಯುತ್ತೆ, ಅಲ್ಲಿ 1 ಉಳಿಯುತ್ತೆ, 0 ಉಳಿಯಲ್ಲ, 1 ಇರುತ್ತೆ, ಓಕೆನಾ? ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ನ ಆಸ್ ಇಟ್ ಈಸ್ ಬರೀರಿ, ಓಕೆನಾ? ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ x ಇದೆ, ಬಟ್ ಇಲ್ಲಿ x ಇಲ್ಲ, ಸೊ ಇಲ್ಲಿ x ಇದೆ, ಸೊ x ನ ಬರೀರಿ. ನೋಡಿ, ಇಲ್ಲಿ ಚಿಹ್ನೆ ಏನ್ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. ಈ ಬ್ರಾಕೆಟ್ ಅಲ್ಲಿ ಏನ್ ಚಿಹ್ನೆ ಬಂದಿದೆ, ಮೈನಸ್. ಆ ಮೈನಸ್ ಹೆಂಗ್ ಬರುತ್ತೆ ಸರ್, ಮೈನಸ್ ಇಂಟು ಪ್ಲಸ್ ಏನು, ಮೈನಸ್. ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಇಲ್ಲಿ ಯಾಕೆ ಪ್ಲಸ್ ಬಂತು, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಇಲ್ಲಿ 3 ಹೊರಗಡೆ ತೆಗೆದ್ಮೇಲೆ ಏನು ಉಳಿತು, 1 ಉಳಿತು. ನೋಡಿ, ಇಲ್ಲೇನಿದೆ, ಇಲ್ಲೂ ಕೂಡ ಅದೇ ಬರುತ್ತೆ. ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಇರೋದು ಫಸ್ಟ್ ಬರೀರಿ, ಅದಾದ್ಮೇಲೆ 3x - 3. ನೋಡಿ, 3x - 3. ಸೊ ಇದೆರಡನ್ನು ಏನ್ ಮಾಡ್ಬೇಕು ನಾವು, 0ಗೆ ಈಕ್ವಲ್ ಮಾಡಬೇಕು. ನೋಡಿ, ಮಾಡ್ತಿದ್ದೀನಿ, x - 1 = 0, 3x - 3 = 0. ನೋಡಿ, ಈ x ನಾನು ಆಗ್ಲೇ ಹೇಳಿದ್ದೆ, ಪ್ಲಸ್ ಇದ್ದಿದ್ದು ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಬಟ್ ಈಗಿರೋದೇನಿಲ್ಲಿ ಮೈನಸ್, ಈಕ್ವಲ್ಸ್ ಇಂದ ಆ ಕಡೆ ಹೋದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಒಂದ್ ಮುಗೀತು. ನನಗೆ ಇಲ್ಲಿ ಎಕ್ಸ್ ಬೇಕು, ಇಲ್ಲಿ ಬಟ್ -3 ಇದೆ, ಫಸ್ಟ್ -3 ಆ ಕಡೆ ಕಳ್ಸೋಣ, 3x ಹಾಗೆ ಬರ್ಕೊಳ್ಳಿ. ಈ ಎಕ್ಸ್ ಏನಿದೆ ಅದಾಗೆ ಬರ್ಕೊಳ್ಳಿ ಕಂಪ್ಲೀಟ್ ಆಗಿ. ಈ -3 ಆ ಕಡೆ ಕಳ್ಸಿದ್ರೆ ಏನಾಗುತ್ತೆ, +3 ಆಗುತ್ತೆ. 3x ಅಂದ್ರೆ ಏನರ್ಥ, 3 × x
ಗೊತ್ತಾಯ್ತಾ? ಸೊ ಯಾವಾಗ ಇದು ಈಕ್ವಲ್ಸ್ ಇಂದ ಈ ಕಡೆ ಹೋಗುತ್ತೆ ಅವಾಗ ಏನಾಗುತ್ತೆ, ಇದು ಭಾಗಾಕಾರ ಅಂದ್ರೆ ಡಿವಿಷನ್ ಆಗುತ್ತೆ. ನೋಡಿ ಯಾವ ತರ, ಎಕ್ಸ್ ಇಸ್ ಈಕ್ವಲ್ ಟು 3 ಇದೆ ಬರದಿ, ಇದು ಈ ಕಡೆಗೆ ಬಂದಾಗ ಏನಾಗುತ್ತೆ, ಡಿವೈಡರ್ಗೆ ಹೋಗುತ್ತೆ. ಸೊ ಅವಾಗ ನೀವು 3 1s 3 1s, ಸೊ ಎಕ್ಸ್ ಬೆಲೆ ಏನಾಗುತ್ತೆ 1 ಆಗುತ್ತೆ. ಸೊ ಇಲ್ಲೂ ಕೂಡ ಎಕ್ಸ್ ಬೆಲೆ 1, ಇಲ್ಲೂ ಕೂಡ ಎಕ್ಸ್ ಬೆಲೆ 1. ಈ ತರ ಸೇಮ್ ಪ್ರೊಸೀಜರ್ ಮಾಡಬೇಕು. ನೋಡಿ ಇಲ್ಲಿ ಗುಣಾಕಾರ ಇದ್ದಾಗ ಭಾಗಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಡಿವಿಷನ್ಗೆ ಹೋಗುತ್ತೆ, ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ನಿಮಗೆ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇದು, ಇದೇನ್ ಬರ್ಕೋತೀರಾ, ಈ ಎರಡು ಟರ್ಮ್ ಏನ್ ಬರೀತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಈ ಆನ್ಸರ್ ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಈ ಆನ್ಸರ್ ನಿಮಗೆ ಬರಬೇಕು. ಓಕೆನಾ? ಇದೇ ತರ ಪ್ರಾಬ್ಲಮ್ಸ್ ನ ಮುಂದೆ ಮಾಡ್ತಾ ಹೋಗೋಣ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಪ್ರಿಪ್ರೇಟರಿ ಎಲ್ಲ ನಡೀತಾ ಇದೆ, ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಹೋಗೋಣ. ಥ್ಯಾಂಕ್ ಯು.